ಎಲ್ಲ ನನ್ನ ಪ್ರೀತಿಯ ಗುರುರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು. ಪ್ರತಿನಿತ್ಯವೂ ಒಂದಲ್ಲ ಒಂದು ಹೊತ್ತಲ್ಲಿ ಭಗವಂತನ ಧ್ಯಾನ ಮಾಡ್ತೀವಿ. ಪೂಜೆ ಪುನಸ್ಕಾರ ನೆರವೇರಿಸಿ ನಮ್ಮ ಕೋರಿಕೆಗಳನ್ನ ಭಗವಂತನ ಮುಂದೆ ಹೇಳಿಕೊಳ್ತೀವಿ. ಪ್ರತಿದಿನವೂ ದೇವರ ಮುಂದೆ ನಿಂತಾಗ ಒಂದೆಲ್ಲ ಒಂದು ಕೋರಿಕೆ ಇದ್ದೇ ಇರುತ್ತೆ. ನಮ್ಮ ಸಮಸ್ಯೆಗಳಿಗೆ ಮುಕ್ತಿ ಕಾಣಿಸು ಭಗವಂತ ಪರಿಪರಿಯಾಗಿ ಬೇಡ್ಕೊಳ್ತೀವಿ. ಕೆಲವರ ಪಾಲಿಗೆ ಶೀಘ್ರದಲ್ಲೇ ಫಲ ಸಿಗುತ್ತೆ, ಇನ್ನು ಕೆಲವರ ಪಾಲಿಗೆ ಸ್ವಲ್ಪ ತಡವಾಗಿ ಫಲ ಸಿಗುತ್ತೆ. ಹೀಗಾಗಿ ಇವತ್ತು ಅತ್ಯಂತ ವಿಶೇಷವಾದ ಈ ದಿನದ ಬಗ್ಗೆ ತಿಳಿಸಿಕೊಡ್ತೇನೆ. ಈ ದಿನ ಇರುವುದು ನಿಮ್ಮ ಕೋರಿಕೆಯ ಫಲ ಸಿದ್ಧಿಗಾಗಿ. ಅದರಲ್ಲೂ ಕೂಡ ಅತ್ಯಂತ ಪವಿತ್ರವಾದ ಈ ದಿನವನ್ನ ಆ ಭಗವಂತನೇ ವಿಶೇಷವಾಗಿ ರೂಪಿಸಿದ್ದಾನೆ. ಭಕ್ತರ ಬೇಡಿಕೆ ಈಡೇರಿಸಲೆಂದೇ ಈ ದಿನ ಭೂಲೋಕಕ್ಕೆ ಬರುತ್ತಾನೆ ಭಗವಂತ. ಅದುವೇ ವಿಜಯ ಏಕಾದಶಿ. ಹೆಸರಲ್ಲೇ ವಿಜಯದ ಸಂಕೇತವಿದೆ. ಯಾರು ಈ ವಿಜಯ ಏಕಾದಶಿ ದಿನ ಉಪವಾಸ ವ್ರತವನ್ನ ಮಾಡಿ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೋ ಅಂಥವರ ಪಾಲಿಗೆ ಬದುಕು ಬಂಗಾರವಾಗುತ್ತೆ. ಈ ದಿನದಂದು ಮಾಡುವ ಪೂಜೆಯಿಂದ ಭಗವಂತನ ವಿಶೇಷವಾದ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ವಿಜಯ ಏಕಾದಶಿ ದಿನ ಯಾವ ರೀತಿ ಪೂಜೆ ಮಾಡಬೇಕು, ಭಗವಂತನ ಮುಂದೆ ಸಂಕಲ್ಪ ಮಾಡಿಕೊಳ್ಳುವುದು, ಈ ವಿಶೇಷ ದಿನದ ಆರಂಭ ಕಾಲ ಹಾಗೂ ಅಂತ್ಯಕಾಲ ಮತ್ತು ಇದರ ಮಹತ್ವ ಏನು ಅದರ ಬಗ್ಗೆ ತಿಳಿಸಿಕೊಡ್ತೇನೆ. ಫೆಬ್ರವರಿ 13, 2026 ಬರುವ ಏಕಾದಶಿಯನ್ನು ವಿಜಯ ಏಕಾದಶಿ ಅಂತ ಕರೆಯಲಾಗುತ್ತೆ. ಹೆಸರೇ ಸೂಚಿಸುವಂತೆ ಈ ಏಕಾದಶಿಯು ವಿಜಯ ಅಥವಾ ಗೆಲುವನ್ನು ತಂದುಕೊಡುವ ವಿಶೇಷ ದಿನವಾಗಿದೆ. ಈ ದಿನಕ್ಕೊಂದು ಅತ್ಯಂತ ವಿಶೇಷವಾದ ಮಹತ್ವವಿದೆ. ಈ ದಿನದ ವ್ರತಾಚರಣೆ ರಾಮಾಯಣದ ಶ್ರೀರಾಮಚಂದ್ರ ಪ್ರಭುವಿಗೆ ಸಂಬಂಧಿಸಿದೆ. ಪುರಾಣಗಳ ಪ್ರಕಾರ ತ್ರೇತಾಯುಗದಲ್ಲಿ ಶ್ರೀರಾಮನು ರಾವಣನ ವಿರುದ್ಧ ಯುದ್ಧ ಮಾಡುವುದಕ್ಕೆ ಲಂಕೆಗೆ ಹೊರಟ. ಆಗ ಸಮುದ್ರವನ್ನು ದಾಟುವುದು ಹೇಗೆ ಎಂಬ ಚಿಂತೆಗೆ ಬಂತು. ಆಗ ಋಷಿ ಭಗದಲ್ವರ ಸಲಹೆಯಂತೆ ಶ್ರೀರಾಮನು ತನ್ನ ವಾನರ ಸೈನ್ಯದೊಡನೆ ಇದೇ ವಿಜಯ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದನಂತೆ. ಈ ವ್ರತದ ಫಲವಾಗಿ ಶ್ರೀರಾಮನಿಗೆ ಸಮುದ್ರವನ್ನು ದಾಟುವ ದಾರಿ ಸಿಕ್ಕಿತು ಮತ್ತು ರಾವಣನ ವಿರುದ್ಧದ ಯುದ್ಧದಲ್ಲಿ ವಿಜಯ ಪ್ರಾಪ್ತವಾಯಿತು ಅಂತ ಹೇಳಲಾಗುತ್ತೆ. ಹೀಗಾಗಿ ಕಾರ್ಯಸಿದ್ಧಿಗೆ ಈ ದಿನ ಅತ್ಯಂತ ಶುಭವಾಗಿದೆ. ನೀವು ಯಾವುದಾದರೂ ಹೊಸ ಕೆಲಸವನ್ನು ಆರಂಭಿಸುತ್ತಾ ಇದ್ದರೆ ಅಥವಾ ಕೋರ್ಟ್ ಕೇಸ್, ಆಸ್ತಿ ವಿವಾದದಂತಹ ಕಾನೂನು ಹೋರಾಟಗಳನ್ನು ಈ ದಿನದಂದು ಜಯವನ್ನು ತಂದುಕೊಡುತ್ತದೆ. ಇದು ಕೇವಲ ಹೊರಗಿನ ಶತ್ರುಗಳನ್ನಲ್ಲದೆ ನಮ್ಮೊಳಗಿನ ಶತ್ರುಗಳಾದ ಕಾಮ, ಕ್ರೋಧ ಮತ್ತು ಲೋಭಗಳನ್ನು ಗೆಲ್ಲಲು ಶಕ್ತಿ ನೀಡುತ್ತೆ ಅನ್ನೋ ನಂಬಿಕೆ ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸದಲ್ಲಿ ಸೋಲನ್ನು ಅನುಭವಿಸುತ್ತಿರುವವರಿಗೆ ಈ ವ್ರತವು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆಯಂತೆ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶ್ರೀ ವಿಷ್ಣು ಅಥವಾ ಶ್ರೀರಾಮನ ಪೂಜೆ ಮಾಡಬೇಕು. ಸಾಧ್ಯವಾದರೆ ಉಪವಾಸವಿದ್ದು ವಿಷ್ಣು ಸಹಸ್ರನಾಮ ಅಥವಾ ರಾಮನಾಮ ಜಪನೆ ಮಾಡಬೇಕು. ತುಂಬನೇ ಶ್ರೇಷ್ಠ. ಮರುದಿನ ಅಂದರೆ ಫೆಬ್ರವರಿ 14 ದ್ವಾದಶಿ ಅಂದರೆ ಪಾರಣೆ. ನೀವು ಮಹಾವಿಷ್ಣುವಿಗೆ ನೈವೇದ್ಯವನ್ನು ಅರ್ಪಿಸಿ ನೀವು ನೈವೇದ್ಯವನ್ನು ಸ್ವೀಕರಿಸಿ ವ್ರತವನ್ನು ಮುಕ್ತಾಯಗೊಳಿಸಬೇಕು. ಸರಳವಾಗಿ ಹೇಳೋದಾದರೆ ಜೀವನದ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಗೆಲುವು ಬೇಕೆನ್ನುವವರು ಭಕ್ತಿಯಿಂದ ಆಚರಿಸಬೇಕಾದ ಏಕಾದಶಿ ಇದಾಗಿದೆ. ಈಗ ವಿಜಯ ಏಕಾದಶಿಯ ಶುಭ ಸಮಯದ ಬಗ್ಗೆ ತಿಳಿಯೋಣ. ಈ ಬಾರಿ ವಿಜಯ ಏಕಾದಶಿಯು ಫೆಬ್ರವರಿ 13 ಶುಕ್ರವಾರದಂದು ಬಂದಿದೆ. ಏಕಾದಶಿ ತಿಥಿ ಫೆಬ್ರವರಿ 13, 2026 ಬೆಳಿಗ್ಗೆ 12:22ಕ್ಕೆ ಪ್ರಾರಂಭವಾಗಿ ಫೆಬ್ರವರಿ 13 ಮಧ್ಯಾಹ್ನ 2:55ಕ್ಕೆ ಕೊನೆಗೊಳ್ಳುತ್ತದೆ. ಹಿಂದೂ ಧರ್ಮದಲ್ಲಿ ಉದಯ ತಿಥಿಗೆ ಹೆಚ್ಚಿನ ಮಹತ್ವ ಇರೋದ್ರಿಂದ ವಿಜಯ ಏಕಾದಶಿ ಉಪವಾಸವನ್ನು ಫೆಬ್ರವರಿ 13ರಂದೇ ಮಾಡಬೇಕು. ಉಪವಾಸ ಮಾಡುವವರು ಫೆಬ್ರವರಿ 14 ಬೆಳಿಗ್ಗೆ 7:23ರಿಂದ 8 ಗಂಟೆ ಒಳಗೆ ನೀವು ವ್ರತವನ್ನು ಅಂತ್ಯಗೊಳಿಸಬೇಕು. ಯಾರು ಈ ಉಪವಾಸ ಮಾಡುತ್ತಾರೋ ಅಂಥವರ ಪಾಪಗಳೆಲ್ಲ ನಾಶವಾಗಿ
ಹೊಸ ಬದುಕಿಗೆ ಉದಯವಾಗುತ್ತೆ. ಜೊತೆಗೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿಂದಲೂ ಕೂಡ ಮುಕ್ತಿ ಪಡೆಯುವಂಥವರಾಗ್ತಾರೆ ಅನ್ನುವ ನಂಬಿಕೆಯೂ ಇದೆ. ಈ ಏಕಾದಶಿಯ ಪ್ರಭಾವದಿಂದ ಭಕ್ತರ ಪಾಲಿಗೆ ಧರ್ಮ, ಅರ್ಥ, ಕಾಮ, ಅಂತಿಮವಾಗಿ ಮೋಕ್ಷ ಲಭಿಸುವಂತೆ ಅವಕಾಶ ಸಿಗುತ್ತೆ. ಇನ್ನು ವಿಜಯ ಏಕಾದಶಿ ಎಂದು ಯಾವ ರೀತಿ ಪೂಜೆ ಮಾಡಬೇಕು, ಕೆಲವು ವಿಧಾನಗಳಿವೆ. ವಿಜಯ ಏಕಾದಶಿಯಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಕೈಯಲ್ಲಿ ಸ್ವಲ್ಪ ತುಳಸಿಯನ್ನು ತೆಗೆದುಕೊಂಡು ವಿಷ್ಣುವಿನ ಮನದಲ್ಲಿ ನೆನೆಸಿ ಉಪವಾಸ ಆಚರಿಸುವುದಾಗಿ ಪ್ರಾರ್ಥನೆ ಮಾಡಿ ಕೈಯಲ್ಲಿರುವ ತುಳಸಿಯನ್ನು ವಿಷ್ಣುವಿನ ಫೋಟೋಕ್ಕೆ ಹಾಕಿ. ವಿಷ್ಣುವಿನ ಫೋಟೋಕ್ಕೆ ಲಕ್ಷ್ಮೀನಾರಾಯಣ ಫೋಟೋ ಇದ್ದರೂ ಸಹ ನೀವು ತುಳಸಿ ಹೂವಿನ ಅಲಂಕಾರ ಮಾಡಿ ದೀಪ, ಧೂಪ, ಶ್ರೀಗಂಧವನ್ನು ಅರ್ಪಿಸಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನೆಲ್ಲ ಹೇಳ್ಕೊಳ್ಳಿ. ಸಾಧ್ಯವಾದಲ್ಲಿ ವಿಜಯ ಏಕಾದಶಿ ಉಪವಾಸದ ಕಥೆಯನ್ನು ಕೇಳಿದ ಬಳಿಕವೇ ವಿಷ್ಣುವಿಗೆ ಆರತಿ ಬೆಳಗಿ. ಈ ದಿನದಂದು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನ ಮಾಡಿ. ನೀವು ದಾನ ಮಾಡೋದ್ರಿಂದ ನೀವು ಮಾಡಿರುವ ಪಾಪ ಕರ್ಮಗಳು ದೂರವಾಗುತ್ತದೆ. ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ವಿಜಯ ಏಕಾದಶಿ ಅಂತ ಎಲ್ಲರೂ ಕೂಡ ಆಚರಿಸುತ್ತಾರೆ. ಈ ದಿನ ಭಗವಾನ್ ಶ್ರೀ ವಿಷ್ಣುವನ್ನ ದೇವನನ್ನ ಗೋವಿಂದನ ರೂಪದಲ್ಲಿ ಪೂಜಿಸಬೇಕು. ಈ ವಿಜಯ ಏಕಾದಶಿ ನಿಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿ ಬದುಕಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸುತ್ತದೆ. ಪುರಾಣಗಳ ಪ್ರಕಾರ ಈ ದಿನ ಅಂದರೆ ವಿಜಯ ಏಕಾದಶಿಯ ದಿನ ಯಾರು ಉಪವಾಸವಿದ್ದು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಇಷ್ಟವಾದ ಪ್ರಿಯವಾದ ಭಗವಂತನನ್ನು ಮಹಾವಿಷ್ಣುವನ್ನ ಆ ದಿನ ಶ್ರದ್ಧಾ ಭಕ್ತಿಯಿಂದ ಯಾರು ಪೂಜಿಸುತ್ತಾರೋ ಅಂಥವರ ಪಾಲಿಗೆ ಕಷ್ಟಗಳೆಲ್ಲ ದೂರವಾಗಿ ವಿಶೇಷವಾಗಿ ಮಹಾವಿಷ್ಣುವಿನ ಆಶೀರ್ವಾದ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸಂಪೂರ್ಣವಾಗಿ ಅವರ ಮೇಲೆ ಇರುತ್ತದೆ. ವಿಜಯ ಏಕಾದಶಿಯ ದಿನ ತುಂಬ ಸರಳವಾಗಿ ರಾಯರ ಸೇವೆಯನ್ನು ಮಾಡಿ ಸ್ವಲ್ಪ ತುಳಸಿಯನ್ನು ಅರ್ಪಿಸಿ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ಧೂಪ ದೀಪವನ್ನು ಆರತಿಯನ್ನು ಮಾಡಿ ಆ ದಿನ ವಿಷ್ಣುವಿನ ಮಂತ್ರವನ್ನು ಪಠಿಸಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿ 108 ಬಾರಿ ಪಠಿಸಿ. ಯಾರು ಈ ಮಂತ್ರವನ್ನು ಪಠನೆ ಮಾಡುತ್ತಾರೋ ಅಂಥವರಿಗೆ ಸಾಕ್ಷಾತ್ ಶ್ರೀ ವಿಷ್ಣುವಿನ ಕೃಪೆ ಇದ್ದೇ ಇರುತ್ತೆ. ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.